ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಸೋಯಾ ಅವರಿಗೆ ಹಸಿರು ಕೀಡಿ ಭಾಳ ಆಗೈತಿ. ಯಾಕಪ್ಪ ಅಂತಂದರೆ ಇದು ವಾತಾವರಣದ ವೈಫಲ್ಯದಿಂದಾಗಿ ನೋಡತ್ತೇವಲ್ಲ, ಈ ಸೋಯಾ ಅವರಿಗೆ ಕೀಡಿ ಭಾಳ ಆಗೈತಿ ನೋಡ್ರಿ. ಈ ಬರೀ ಸತತಮಿಗೆ ಬಿಟ್ಟು ಬಿಡ್ದಂಗೆ ನಾವು ಹುಳ್ಳಿ ಬಿತ್ತಿದಾಗಿಂದನ ಆಮೇಲೆ ಹುಳ್ಳಿ ಸ್ಟೇಜ್ ಬರೋ ಮಟನೂ ಮಳೆನೇ ಬಿಡಲಿಲ್ಲ. ಅದಕ್ಕಾಗಿ ಇದು ಹವಾಮಾನ ವೈಪರ್ಯವಾಕ್ಯಾರ ಕೀಡಿ ಭಾಳ ಆಗೈತಿ. ಈ ಕೀಡಿಗೆ ನಾವು ಯಾವ ಥರ ಔಷಧ ಹೊಡೆದ್ರೆ ಇದನ್ನು ನಾವು ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತೀನಿ. ನೋಡ್ತಲ್ಲ, ಈ ಕೀಡಿ ನಾವು ನಿರ್ಮೂಲನೆ ಮಾಡಲಿಲ್ಲ ಅಂತಂತಂದ್ರೆ ಈಗೇನು ನಾವು ಸೋಯಾಬೀನ್ ನೋಡ್ತಾವಲ್ಲ, ಈ ತಪ್ಪಲೆಲ್ಲ ತಿಂದಕ್ಯಾರ ಬೆಳವಣಿಗೆಗಳಿಗೆನ ಭಾಳ ಕುಂಠಿತ ಮಾಡ್ತಾವಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನೆ. ಗೊತ್ತಲ್ಲ, ಈಗೇನಾಗಿ ನೋಡತ್ತೇವಲ್ಲ, ಈ ಹುಳ್ಳಿ ಗಿಡ ತುಂಬನ ಹುಳ ಅದಾವೆ. ಈಗ ಸದ್ಯ ಇವು ಎಲೆ ಎಲ್ಲ ಒಂದು 20% ಎಲ್ಲ ತಪ್ಪ ತಿಂದಾಬಿಟ್ಟವು. ಆಮೇಲೆ ಕೀಡಿನೂ ದೊಡ್ಡ ದೊಡ್ಡಾಗಿದ್ದಾವೆ. ಬರೀ ತೋರಿಸ್ತಾನೆ ನೋಡ್ರಿ. ಹುಳ್ಳಿ ಈ ಸ್ಟೇಜ್ನಾಗ ಬಂದತಿ. ಆದ್ರೆ ಈಗೇನು ಹಸಿರು ಕೀಡಿ ಐತಲ್ಲ, ಹಸಿರು ಕೀಡಿ ಈ ತಪ್ಪಲ ಒಂದು 20% ಹೆಚ್ಚು ಮಿದತಿ ನೋಡ್ರಿ. ಬರ್ರಿ ನಿಮ್ಮಿನ ತೋರಿಸ್ತಾನೆ ಬರ್ರಿ. ನೋಡ್ತಾರಲ್ಲ, ನಾವು ಇದನ್ನು ಲಘೂಟ ಕಂಟ್ರೋಲ್ ಮಾಡಲಲ್ಪ ಅಂತಂತಂದ್ರೆ ಅದೇನು ಮಾಡ್ತೈತೆ ಅಂತಂದ್ರೆ ಈ ತಪ್ಪಲ ತಿಂದಕ್ಯಾರ ಬೆಳವಣಿಗೆಗಳ್ಗನ ಭಾಳ ಕುಂಠಿತ ಮಾಡ್ತೈತಿ. ಅದಕ್ಕೆ ನಾವು ಈ ಹಸಿರು ಕೀಡಿನ ಪೈಲೆದಾಗಿ ಇದನ್ನು ಹತೋಟಿ ಮಾಡ್ಬೇಕು. ಹತೋಟಿ ಮಾಡಿದೆವು ಅಂತಂತಂದ್ರೆ ಏನಾಕತ್ತಪ್ಪ ಅಂತಂತಂದ್ರೆ ಇಳುವರಿದೊಳಗೆ ಬಂಪರ್ ಆಕತ್ತಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ಹೇಳ್ತಾನೆ. ಈಗ ಸದ್ಯ ನಾವು ಈ ಸೋಯಾ ಅವ್ರು ನೋಡ್ತೇವಲ್ಲ, ಇದು ಕರೆಕ್ಟ್ ಟೈಮಿಗೆ ಇದು 1 ತಿಂಗಳು ಅವ್ರೈತಿ ನೋಡ್ರಿ. ಬೆಳೆನೂ ಮಾತ್ರ ಭಾಳ ಚಂದ ಬಂದತಿ. ಆದ್ರೆ ಈ ಸೋಯಾ ಅವರಿಗೆ ಉದ ಕಾಟ ಭಾಳ ಐತಿ ನೋಡ್ರಿ. ಈ ಉದ ಕಾಟ ನಾವು ಪೈಲದಾಗಿ ನಿರ್ಮೂಲನೆ ಮಾಡ್ಬೇಕಂತಂದ್ರೆ ಇದಕ್ಕೆ ಔಷಧನ ಯಾವುದನ್ನು ಹೊಡಿಬೇಕು ಅಂತಂತಂದ್ರೆ ನೋಡ್ರಿ, ಇದಕ್ಕೆ ನಾವು ನಮ್ಮ ಪ್ರೆಗ್ನೋಪಾಸ ಇದು 30 ml. ಆಮೇಲೆ ಶ್ಯಾವಿಗೆ ಅಂತ ಹೇಳ್ಯಾರ ನಮ್ಮ ಆಡು ಭಾಷೆದಾಗ ಅಂತಾರು. ಮತ್ತು ಇದ್ರ ಹೆಸರು ಪ್ರೋಕ್ಲಿನ್ ನೋಡ್ರಿ. ಇದನ್ನು ಏನು ಮಾಡ್ಬೇಕಂತಂತಂದ್ರೆ ಇದು ಪ್ರೋಕ್ಲಿನ್ 10 ಗ್ರಾಮ್ ಇರುತ್ತೆ. ಇದನ್ನು ಏನು ಮಾಡೋದು, 8 ಪಂಪಿಗೆ ಉಪಯೋಗ ಮಾಡ್ಬೇಕು. ನಂತರ ಇದಕ್ಕೆ ಪ್ರೆಗ್ನೋಪಾಸ್ 30 ml 1 ಪಂಪಿಗೆ ಇವನ್ನು ಸೇರಿಸ್ಕ್ಯಾರ ನಾವು ಇದರ ಹಿಂಬಾಲೆ ಒಂದು ಟಾನಿಕ್ ಆಗಲಿ ಆಮೇಲೆ ಒಂದು 99 ಆಗಲಿ ಇದನ್ನು ನಾವು ಹಾಕಿ ಇದನ್ನು ಸ್ಪ್ರೇ ಮಾಡಿದೆವು ಅಂತಂತಂದ್ರೆ ಇದು ಹಸಿರು ಕೀಡಿ ಸಂಪೂರ್ಣ ಏನಾಕತ್ತಪ್ಪ ಅಂತಂತಂದ್ರೆ ಹತೋಟಿ ಹಾಕದಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತಾನೆ. ಯಾಕಂತಂದ್ರೆ ಇದೆಲ್ಲ ನನ್ನ ಸ್ವಂತ ಅನುಭವ. ನನ್ನ ಅನುಭವನೂ ಆಯ್ತು, ಆಮೇಲೆ ನನ್ನ ಎಕ್ಸ್ಪೀರಿಯನ್ಸು ಆಯ್ತು. ಬರೇನ ಮುಂದೆ ನೋಡೋಣ. ಶ್ಯಾವಿಗೆ ಇಳದೊಳಗನ ನಾವು ಪ್ರೆಗ್ನೋಪಾಸ್ ಯಾಕೆ ಕುಡಿಸ್ಬೇಕಪ್ಪ ಅಂತಂದ್ರೆ ಶ್ಯಾವಿಗೆ ಏನು ಮಾಡ್ತೈತಿ, ಅದು ಹಸಿರು ಕೀಡಿ ಕಂಟ್ರೋಲ್ ಮಾಡ್ತೈತಿ. ಆಮೇಲೆ ಪ್ರೆಗ್ನೋಪಾಸ್ ಅತ್ತಲ್ಲ, ಇದೇನು ಮಾಡ್ತದಪ್ಪ ಅಂತಂದ್ರೆ ತತ್ತಿ ಸರ್ವನಾಶ ಮಾಡ್ತೈತಿ. ಈಗ ನಾವು ಎರಡೂ ಕುಡಿಸ್ಕ್ಯಾರ ಒಮ್ಮೆ ನಾವು ಹೊಡೆದು ಅಂತಂದ್ರೆ ಇದು ಈ ಹಸಿರು ಕೀಡಿ ಎಲ್ಲ ಸರ್ವನಾಶ ಮಾಡ್ತಿಕ್ಯಾರ. ನನ್ನ ರೈತರ ಮಿತ್ರರಿಗೆ ನಾನು ಹೇಳ್ತಾನೆ. ಪ್ರೆಗ್ನೋಪಾಸ ತತ್ತಿ ಸಾಯಕಾತು, ಆಮೇಲೆ ಪ್ರೊಕ್ಲಿನ್ ಹತ್ಲ ಇದು ಕೀಡಿಗೆ ಆಯ್ತು. ಆಮೇಲೆ 99 ಅಂದ್ರೆ 19 ಇದು ನಮ್ಮ ಬೆಳೆಗೆ ಪೋಷಕಾಂಶಕ್ಕಾಯ್ತು. ಇದನ್ನು ಸ್ಪ್ರೇ ಮಾಡೋದ್ರಿಂದ ಬೆಳೆ ಫುಲ್ ಹೆಲ್ದಿನೂ ಬರುತ್ತೆ ಮತ್ತು ಹುಳನೂ ನಿರ್ಮೂಲನೆ ಆಕಾವಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ಈಗ ನಾವು ನೋಡತ್ತೇವಲ್ಲ, ಈ ಥರಾಗೆ ಏನು ಕೀಡಿ ಪ್ರೆಗ್ನೋಪಾಸ ಆಮೇಲೆ
ಶಾವಿಗೆ ಹೇಳಿ ಕೂಡಿಸಿ ನಾವು ಇದು ಕೊಡ್ದು ಅಂತಂತಂದ್ರೆ ಈ ಹಸಿರು ಕೀಡಿ ನಿರ್ಮೂಲನೆ ಹಾಕೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ಹೇಳ್ತಾನೆ. ಮತ್ತು ನಾವು ಈ ಥರಾಗಿ ಔಷಧ ಸ್ಪ್ರೇ ಮಾಡೋದ್ರಿಂದ ಆದಷ್ಟು ಲವಟ ಕೀಡಿ ಹತೋಟಿ ಒಳಗೆ ಬರೋದಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾವು ವಿಷಯ ಹೇಳ್ತಾನೆ. ಮತ್ತು ನಾವು ಈ ಎಣ್ಣೆ ಹೊಡಿ ಮುಂದೆ ಶಾಂತ ರೀತಿಯಿಂದ ಗಿಡ ತೊಯ್ಯುವಂಗನೇ ಎಣ್ಣೆ ಹೊಡಿಬೇಕು. ನೋಡಿ ಇಲ್ಲಿ ಹೊಡ್ಯಾತಾರಲ್ಲ ಈ ಥರನಾಗಿ ಪೂರ್ತಿ ಗಿಡ ತೊಯ್ಯುವಂಗೆ ಹೊಡೆದು ಅಂತಂತಂದ್ರೆ ಕೀಡಿ ಅಂತಲ್ಲ ಕೀಲ ಸರ್ವನಾಶಕ ಅಂತ ಹೇಳ್ಯಾರ. ನಾ ಈ ವಿಷಯವನ್ನು ಬಯಸ್ತೇನೆ. ಆಮೇಲೆ ಇದು ನಮ್ಮ ಮಳೆಗಾಲ ಟೈಮ್ನೊಳಗೆ ನಾವು ಸೋಯಾವ್ರಿಗೆ ಎಣ್ಣೆ ಹೊಡಿಬೇಕಂತಂದ್ರೆ ಇದ್ರಾಗ ಅಂಟು ಕುಂಡಿಸೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ಯಾರ. ನಾ ಹೇಳ್ತಾನು ಅಂಟು ನಾವು ಕುಡಿಸಿ ಹೊಡೆದು ಅಂತಂತಂದ್ರೆ ಅದು ಅಂಟು ಹೊಸೋದನ್ನು ಬಿಡೋದಿಲ್ಲ ಮತ್ತು ಗಿಡಕ್ಕೆ ಬೇರಿಸ್ತದೆ ಅಂತ ಹೇಳ್ಯಾರ. ಈ ವಿಷಯವನ್ನು ನಾನು ಹೇಳ್ತೇನೆ. ನನ್ನ ರೈತರ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತೇನೆ ಅಂತಂತಂದ್ರೆ ಈ ಬರೀ ಏನೈತಿ ವರ್ಷಕ್ಕಿಂತನೂ ಮಳೆ ಭಾಳತಿ. ಆಮೇಲೆ ಈಗ ಏನಾಗೈತಪ್ಪ ಅಂತಂತಂದ್ರೆ ಹವಾಮಾನದ ವೈಪರೀತ್ಯ ಅಂದ್ರೆ ಅತಿವೃಷ್ಟಿಯಾಗೇನು ತಂಪಾಗತ್ತಲ್ಲ ಅದಕ್ಕಾಗಿ ಈ ಬರೀ ಈ ಹುಳದ ಕಾಟ ಭಾಳ ಆಗೈತಿ. ಅದಕ್ಕಾಗಿ ನಾನು ರೈತರ ಮಿತ್ರನ ಏನು ಹೇಳ್ತೇನೆ ಅಂತಂದ್ರೆ ಈಗ ನಾವು ಭಾಳ ಹುಳ ಆಗೋ ಮಟ್ಟ ನಾವು ಬಿಟ್ಟು ಅಂತಂತಂದ್ರೆ ಏನಾಕತ್ತಪ್ಪ ಅಂತಂತಂದ್ರೆ ಹೊಳ ತುಂಬನ ಹುಳ ಹಾಕವು. ಹುಳ ಆದವ ಅಂತಂತಂದ್ರೆ ನಮ್ಗೆ ಭಾಳ ಲಘು ಕಂಟ್ರೋಲ್ ಆಗೋಲ್ಲ. ಕಂಟ್ರೋಲ್ ಯಾಕೆ ಭಾಳ ಆಗೋಲ್ಲ ಅಂತಂತಂದ್ರೆ ಯಾಕಂದ್ರೆ ಜಿಟಿ ಮಳೆ ಇರ್ತೈತಲ್ಲ ಜಿಟಿ ಮಳೆಯಾಗಿ ಏನಾಕತ್ತಪ್ಪ ಅಂತಂತಂದ್ರೆ ಹಿಂಬಾಲೆ ನಾವೇನು ಔಷಧ ಹೊಡಿತೀವಲ್ಲ ಅದು ಹಿಂಬಾಲೆ ತೊಯ್ತೈತಿ. ಹಿಂಬಾಲೆ ತೊಯ್ದ್ರಿಂದ ಏನಾಕತ್ತಂತಂದ್ರೆ ಅದು ಔಷಧ ತೊಳಿತೈತಿ. ಔಷಧ ತೊಳೆದ್ರಿಂದ ಏನಾಕತ್ತಂತಂದ್ರೆ ಏನು ನಾವು ಕ್ರಿಮಿನಾಶಕ ಏನು ಹೊಡ್ಯಾತೀವಲ್ಲ ಅದು ತೊಳಿತಂತಂದ್ರೆ ಹುಳ ಸಾಯೋದಿಲ್ಲ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ನಾವು ಮಳೆಗಾಲದಾಗ ಔಷಧ ಹೊಡಿನು ಆಮೇಲೆ ನಾವು ಹೊಳವು ನೋಡ್ಕೊಂಡಕ್ಕೆ ಯಾರ ಏನು ಹೊಡ್ಯಾತಲ್ಲ ಈ ಥರಾಗಿ ಔಷಧ ಹೊಡೆದು ಅಂತಂತಂದ್ರೆ ಇದು ಗಿಡಕ್ಕೂ ಬೇಧಿಸ್ತೈತಿ. ಗಿಡಕ್ಕೆ ಬೇಧಿಸ್ಪ ಅಂತಂತಂದ್ರೆ ಗಿಡಕ್ಕೆಲ್ಲ ಔಷಧ ಆಕತ್ತೆ. ಗಿಡಕ್ಕೆ ಔಷಧ ಆತಂತಂದ್ರೆ ಏನು ಹುಳುಗಳದಾವಲ್ಲ ಹುಳಕ್ಕೆ ಈ ಔಷಧ ತಾಗಿತ್ತು ಅಂತಂತಂದ್ರೆ ಹುಳ ನಿರ್ಮೂಲನೆ ಆಕ್ಕವಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಹೇಳ್ತಾನಂತ. ಮತ್ತು ನಾನು ರೈತ ಮಿತ್ರರಿಗೆ ನಾ ಇನ್ನೊಂದು ಏನು ಹೇಳ್ತಾನೆ ಅಂತಂದ್ರೆ ಇದು ಪ್ರೊಕ್ಲಿನ್ ಅಂತಂದ್ರೆ ಶಾವಿಗೆ ಎಳೆಯಾಗ ನಾವು ಪ್ರೆಗ್ನೋಪಾಸ್ ಯಾಕೆ ಕುಡಿಸ್ಬೇಕಪ್ಪ ಅಂತಂತಂದ್ರೆ ಪ್ರೆಗ್ನೋಪಾಸ್ ಏನು ಮಾಡ್ತಂತಂದ್ರೆ ಏನು ಪತಂಗಗಳು ಏನು ತತ್ತಿ ಇರ್ತಾವಲ್ಲ ಆ ತತ್ತಿ ಏನು ಮಾಡತ್ತಂತಂದ್ರೆ ಇದು ಯಾವುದಂತಂತಂದ್ರೆ ಈ ಪ್ರೆಗ್ನೋಪಾಸ್ ಸರ್ವನಾಶ ಮಾಡ್ತೈತೆ. ಮತ್ತು ಪ್ರೊಕ್ಲಿನ್ ಐತಲ್ಲ ಶಾವಿಗೆ ಎಳೆ ಪ್ರೊಕ್ಲಿನ್ ಅಂತಾರು ಶಾವಿಗೆ ಎಳೆನು ಅಂತಾರೆ. ಆಮೇಲೆ ಶಾವಿಗೆ ಎಳೆ ಏನು ಮಾಡ್ತಂತಂದ್ರೆ ಕಿಡಿ ಕಂಟ್ರೋಲ್ ಮಾಡ್ತದೆ. ಅದಕ್ಕಾಗಿ ನಾವು ಎರಡೂ ಸೇರಿಸಿ ಕಾಲ ಕೊಡೋದು ಅಂತಂತಂದ್ರೆ ಈ ಹುಳ ನಿರ್ಮೂಲ ಆಕತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ಈ ಥರನಾಗಿ ನಾವು ಹಸಿರು ಕೀಡಿ ಆದ ಕೂಡಲೇ ಏನು ಮಾಡ್ಬೇಕಂತಂತಂದ್ರೆ ಈ ಥರನಾಗಿ ನಾವು ಹುಳ ಒಂದನೇ ಸ್ಟೇಜ್ನಾಗಿದ್ದಾಗ ನಾವು ಔಷಧ ಹೊಡೆದ್ರಿಂದ ಹುಳ ಎಲ್ಲ ಸರ್ವನಾಶಕ್ಕವು. ಹುಳ ಸತ್ತು ಅಂತಂದ್ರೆ ಇಳುವರಿದಾಗ ಬಂಪರ್ ಆಕತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತೇನೆ. ಏನಂತಂದ್ರೆ ಪ್ರೆಗ್ನೋಪಾಸ್ ಆಗಲಿ ಆಮೇಲೆ ಶಾವಿಗೆ ಆಗಲಿ ಇವೆಲ್ಲ ನಮ್ಮ ರೈತ ಸಿಗ್ತಾವೆ ಮತ್ತು ಅಗದಿ ಚೀಪ್ ಸಿಗ್ತಾವೆ. ಅದಕ್ಕೆ ನನ್ನ ರೈತ ಮಿತ್ರ ಏನು ಹೇಳ್ತಂತಂದ್ರೆ ಸೇವಾ ಕೇಂದ್ರಕ್ಕೆ ಹೋಗ್ಯಾರ ಇವನ್ನ ತೊಗೊಂಡು ಬಂದಿಕ್ಯಾರ ಔಷಧ ಹೊಡಿಬೇಕಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ಹೇಳಿ ಎಲ್ಲರಿಗೂ ನನ್ನ